ದೇವದತ್ತಾ ಮಂತ್ರ. ಓಂ ದೇವತಾಸ್ಯ ಹ್ರೀಂ ಶ್ರೀಂ ಮಂತ್ರಸ್ಯ ಸಕಲಧನಿಕ ವಶೀಕರಣಾಯ ಗೌರಿ ದೇವತಾ ಸಕಲ ಕಷ್ಟ ಪರಿಹಾರಕ ಸೈತಾದ ವದೇ ಮಹಾಮಂತ್ರದಾಯಕ ಸಕಲ ಗ್ರಹ ಜ್ವರಪೀಡೆ ಪಿಸಾಚಿ ಸಕಲಾದಿ ನಿಗ್ರೂಪಾಯ ಗುರುದೇವ ದತ್ತ ಸತಿಪತಿ ವಶೀಕರಣಂ ಮಾತಾಪಿತಾ ವಶೀಕರಣಂ ಸಕಲಭಯ ನಿವಾರಣಂ. ಓಂ ತಾತ ವದೇರುಗು ವೈರ್ಯಂ ನಿಗ್ರಹಿಸು. ಓಂ ಹ್ರೀಂ ಕ್ಲೀಂ ಪಟ್ ಸ್ವಾಹ. ಈ ಮಂತ್ರವನ್ನು ಪ್ರಾರಂಭಿಸಬೇಕಾದರೆ ಮೊದಲಿಗೆ ಹಳ್ಳದ ದಂಡೆಯ ಜಾಗದಲ್ಲಿ ಬನ್ನಿಮರವಿದ್ದು ನೋಡಿ ಸ್ವಚ್ಛ ಮಾಡಿ ಅದಕ್ಕೆ ಗಿಡದ ಸುತ್ತುವರೆದು 3 ದಿನಸಿನ ರಂಗೋಲಿಯನ್ನು ಹಾಕಿ 4 ಮೂಲೆಗೆ 4 ವೀಳ್ಯದೆಲೆ, ಅಡಿಕೆ, 4 ಕೊಬ್ಬರಿ ಇವೆಲ್ಲ ಇಟ್ಟು ಮಧ್ಯದಲ್ಲಿ ದೀಪವನ್ನು ಹಚ್ಚಬೇಕು. ಅದರ ಪಕ್ಕದಲ್ಲಿ ಕಳಸದ ಚೆಂಬು ಇಡಬೇಕು. ಅದರ ಮುಂದೆ ತಾಂಬೂಲ, ಕಾಯಿ, ಬಾಳೆಹಣ್ಣು, ದೀಪ, ಧೂಪ, ನೈವೇದ್ಯ, ಪುಷ್ಪ, ಗಂಧ, ಭಸ್ಮ ಇವೆಲ್ಲ ಇಟ್ಟು ಸಾಧಕನು ಮೊದಲು ಗಣೇಶನ ಪ್ರಾರ್ಥನೆ ಮಾಡಿ ಆಮೇಲೆ ಶಿವ ಪ್ರಾರ್ಥನೆ, ದೇವಿ ಪ್ರಾರ್ಥನೆ, ಗುರು ಪ್ರಾರ್ಥನೆ, ತಾಯಿ ಪ್ರಾರ್ಥನೆ ಮಾಡಿ ಈ ಮಂತ್ರವನ್ನು 1001 ಸಲ ಪಠಿಸಬೇಕು. ಸಿದ್ಧಿಯಾದ ನಂತರ ಗ್ರಹಣ ಕಾಲದಲ್ಲಿ 108 ಸಾರಿ ಈ ಮಂತ್ರವನ್ನು ಜಪಿಸಿ ಗ್ರಹಣ ಬಿಟ್ಟ ನಂತರ ಜಳಕ ಮಾಡಿ ಮಡಿಯಿಂದ ದೇವಿ ಗುಡಿಗೆ ಬಂದು ಕಾಯಿ ಕರ್ಪೂರ ಮಾಡಿಸಿ ಮನೆಗೆ ಹಿಂದಿರುಗಬೇಕು. ನಂತರ ಮನೆಯಲ್ಲಿ ತೊಂದರೆ ಇದೆ ಎಂದು ಯಾರಾದರೂ ಬಂದರೆ ಅವರಿಗೆ ಕಾಯಿಯನ್ನು ಇದೇ ಮಂತ್ರದಿಂದ ಮಂತ್ರಿಸಿ ಕೊಟ್ಟು ಬಾಗಿಲೊಳಗೆ ಕಟ್ಟಬೇಕು. 21 ದಿವಸ ಸಾಂಬ್ರಾಣಿ ಹೊಗೆ ಹಾಕಬೇಕು. 3 ಸೋಮವಾರ 3 ಗುರುವಾರ ಜಂಗಮರಿಗಾಗಲಿ ಫಕೀರರಿಗಾಗಲಿ ಊಟವನ್ನು ಮಾಡಿಸಬೇಕು. ಅಂದರೆ ನಿಮ್ಮ ದರಿದ್ರ ಹೋಗುವುದು. ಇದೇ ಮಂತ್ರವನ್ನು 3 ಹರಳಿಗೆ ಮಂತ್ರಿಸಿ ಕೊಟ್ಟು ಒಂದು ಮನೆಯ ಮುಂದೆ ಇನ್ನೊಂದು ಬಜಾರದಲ್ಲಿ ಇನ್ನೊಂದು ಸಭೆಯ ಮಧ್ಯೆ ಯಾರಿಗೂ ತಿಳಿಯದ ಹಾಗೆ ಒಗೆದರೆ ನ್ಯಾಯ ನಿಮ್ಮಂತೆ ಜಯವಿದೆ. ಇದರ ಸಿದ್ಧಾಂತ ತಪ್ಪದು.